ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇವತ್ತಿನ ವಿಡಿಯೋ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೈಸೂರಿನಲ್ಲಿ ಆಷಾಢ ಅಂದ್ರೇನೆ ಸಖತ್ ಫೇಮಸ್ ಆಗಿ ನಡೆಯುತ್ತೆ. ಆಷಾಢದಲ್ಲಿ ಚಾಮುಂಡಿ ಬೆಟ್ಟ, ಅದ್ರ ಡೆಕೋರೇಷನ್ನು, ದೇವರು ಎಲ್ಲ ನೋಡೋದೇ ಒಂದು ಮಜಾ. ನಾವು ಲಾಸ್ಟ್ ವೀಕು ಆಷಾಢ ಶುಕ್ರವಾರ ಹೋಗಿ ದೇವ್ರ ದರ್ಶನ ಮಾಡ್ಕೊಬಂದ್ವಿ. ಆಷಾಢ ಶುಕ್ರವಾರ ಅಂತೂ ಸಖತ್ ಅಂದರೆ ಸಖತ್ ರಶ್ ಇರುತ್ತೆ. ಮೈಸೂರವ್ರು ಅಂತಲ್ಲ, ಹೊರಗಡೆಯವರು ಬರ್ತಾರೆ ದೇವ್ರನ್ನ ನೋಡೋಕ್ಕೆ ಅಂತ. ಸಖತ್ ಕ್ರೌಡ್ ಇರುತ್ತೆ. ನಮಗೆ ಎರಡನೇ ಆಷಾಢ ಶುಕ್ರವಾರ ಹೋಗಿದ್ದು ನಾನು, ಆಯಿತಾ. 7:15 ದರ್ಶನ ನಿಂತಿರೋದು, 2:15 ಮಧ್ಯಾಹ್ನ ದರ್ಶನ ಆಗಿರೋದು. ಅಷ್ಟೊಂದು ಕ್ರೌಡ್ ಇತ್ತು. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಇವಾಗ ಹೆಂಗೆ ಅಂದರೆ ತುಂಬ ರಿಸ್ಟ್ರಿಕ್ಷನ್ಸ್ ಬೇರೆ ಇದೆ. ಮೊದಲೆಲ್ಲ ನೈಟ್ ಪೂರ್ತಿ ಬೆಟ್ಟ ಎಲ್ಲ ಹತ್ಬೋದಿತ್ತು, ಮೆಟ್ಲು ಹತ್ಕೊಂಡು ಹೋಗೋರೆಲ್ಲ. ಇವಾಗ ಹಂಗಿಲ್ಲ. ಬೆಳಗಿನ ಜಾವ 4:15 5 ಗಂಟೆಗೆ ಓಪನ್ ಮಾಡ್ತಾರೆ ಗೇಟ್ನ. ಅಲ್ಲಿ ತನಕ ಮೆಟ್ಲು ಹತ್ತಂಗಿಲ್ಲ. ಸೊ ತುಂಬ ಕ್ರೌಡ್ ಇರುತ್ತೆ, ದರ್ಶನ ತುಂಬ ಲೇಟ್ ಆಗುತ್ತೆ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬ. ಚಾಮುಂಡೇಶ್ವರಿ ವರ್ಧಂತಿ ನಡೀತಾ ಇದೆ ಬೆಟ್ಟದಲ್ಲಿ. ತುಂಬ ಸ್ಪೆಷಲ್ ಆಗಿ ನಡೆಯುತ್ತೆ. ಇವತ್ತಂತೂ ಸಖತ್ ಕ್ರೌಡ್ ಕೂಡ ಇರುತ್ತೆ ಬೆಟ್ಟದಲ್ಲಿ. ಸೊ ಇವತ್ತು ಬೆಟ್ಟಕ್ಕೆ ಹೋಗ್ತೀವಿ ಅಂತಂದರೆ ದರ್ಶನ ಆಗೋದಂತೂ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ನಾವಿವತ್ತು ನಮ್ಮ ಮನೆ ಹಿಂದ್ಗಡೆ ಇರುವಂತಹ ಒಂದು ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಅಷ್ಟು ಪ್ರಚಲಿತದಲ್ಲಿಲ್ಲ. ಏನಕ್ಕೆ ಅಂತಂದರೆ ಈ ದೇವಸ್ಥಾನ ಒಳಗಡೆ ಇರೋದು ಮೇನ್ ರೋಡಿಂದ. ಆ್ಯಂಡ್ ಇದು ಊರ ಕಡೆಯಿಂದ, ಊರಲ್ಲಿರೋ ಜನಗಳೆಲ್ಲ ಸೇರಿ ಮಾಡಿರೋಂಥ ದೇವಸ್ಥಾನ ಅಲ್ಲ. ಯಾರೋ ಒಬ್ಬರು ಮೈಸೂರಿಂದ ಬಂದು ಇಲ್ಲಿ ಜಮೀನು ತೊಗೊಂಡು ದೇವಸ್ಥಾನನ ಕಟ್ಸಿದ್ದಾರೆ. ಅವ್ರಿಗೇನೋ ದೇವರು ಕನ್ಸಲ್ಲಿ ಬಂದು ಹೇಳಿತಂತೆ, ನೀನು ದೇವಸ್ಥಾನ ಕಟ್ಸು ನನಗೋಸ್ಕರ ಅಂತ. ಏನೋ ಸಮಥಿಂಗ್ ಅವ್ರದ್ದೇನೋ ಎಮೋಷ್ನಲ್ ಕನೆಕ್ಷನು. ಸೊ ಅವ್ರು ಕಟ್ಟಿರೋದು ದೇವಸ್ಥಾನನ. ಇಲ್ಲಿಗೆ ಜನರಲಾಗಿ ನಾವುಗಳು ಹೋಗ್ಬೋದು, ಪೂಜೆ ಗೀಜೆ ಮಾಡಿಸ್ಕೊಂಡು ಬರ್ಬೋದು. ಪೂಜೆ ಎಲ್ಲ ನಡೀತಾ ಇರುತ್ತೆ ವಾರದ ದಿನಗಳಲ್ಲಿ. ಈ ಥರ ಸ್ಪೆಷಲ್ ದಿನಗಳಲ್ಲೆಲ್ಲ ಪೂಜೆ ನಡೀತಾ ಇರುತ್ತೆ. ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ನಮ್ಮಮ್ಮ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ. ಲಾಸ್ಟ್ ವೀಕ್ ಕೂಡ ಹೋಗಿದ್ರು, ನಾನು ಹೋಗೋಕ್ಕಾಗಿರಲಿಲ್ಲ. ಈಗೇನೋ ನಮ್ಮಮ್ಮ ನನ್ನ ಕಡೆಯಿಂದ ಮಡ್ಲಕ್ಕಿ ಕೊಡಿಸ್ಬೇಕಂತ, ಆ್ಯಂಡ್ ದೇವ್ರಿಗೇನೋ ಹರಕೆ ಇತ್ತಂತೆ, ಸೀರೆ ಎಲ್ಲ ಕೊಡಬೇಕಂತೆ. ಸೊ ಅವರು ಸೀರೆ ತರೋದಕ್ಕೆ ಹೋಗಿದ್ದಾರೆ. ತೊಗೊಂಡು ಬಂದ ತಕ್ಷಣ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಹೆಂಗಿದೆ, ಏನಾಗುತ್ತೆ ಎಲ್ಲನೂ ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಬರೋಣ. ಬನ್ನಿ ಹೋಗೋಣ. ಇಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕಾಗಿರೋಂಥ ಎಲ್ಲ ಐಟಮ್ಸ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಎಲೆ ಅಡಿಕೆ, ಬೆಂಕಿ ಪೊಟ್ಣ, ದೀಪ ಹಚ್ಚೋದಕ್ಕೆ ಎಣ್ಣೆ, ಹೂವು ದೇವರಿಗೆ, ಹಾಗೆ ಮಡ್ಲಕ್ಕಿಗೆ ಅಕ್ಕಿ, ಬೆಲ್ಲ, ಹಣ್ಣು, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ ಎಲ್ಲನೂ. ಒಂದೆರಡು ಐಟಮ್ಸ್ ಮಿಸ್ ಆಗಿತ್ತು. ದೀಪಕ್ಕೆ ಬತ್ತಿ ಮತ್ತು ಪೈನಾಪಲ್, ಸೀರೆ, ಇದನ್ನು ತರಕ್ಕೆ ಹೋಗಿದ್ರು ಅಮ್ಮ. ಬಿಸಿ ಅಂದರೆ ಬಿಸಿನೀರು ಹಾಕ್ಬಿಡೋದು. ಎತ್ಕೊಳ್ಳೋದಿಲ್ಲ ಅಂದ್ರೆ ಹೊಡ್ಕೊಂಡ್ಬಿಡ್ತಾವ. ಅಂದರೆ ಹೆಂಗೆ ಬಿಡ್ತದೆ? ಮಧ್ಯಕ್ಕೆ ಪಕಡಾಗೋದೆ, ಹಿಂಡಕ್ಕಾಗಲ್ಲ. ಮೇಲ್ಗಡೆ ಕೋಟಿಂಗು ಕಟ್ಟಾಗೋಯ್ತದೆ ಅಂತ. ಸೀರೆ ಉಟ್ಕೊಳಕ್ಕೆ ಡ್ರೆಸ್ ಹಾಕ ರೆಡಿ ಆಗಿರೋದೆ ಸೋಂಬೇರಿ ತಂದು. ಇನ್ನು ಸೀರೆ ಎಲ್ಲ ಹಾಕ ರೆಡಿ ಆಗದೆ ನಾನು. ಮನೆಯಿಂದ ಹೊರಟು ನಾವು ರೀಚ್ ಆಗಿದೆ ದೇವಸ್ಥಾನದ ಹತ್ರಕ್ಕೆ. ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಆಯಿತು. ಇಷ್ಟೊಂದು ಜನ ಇದ್ದಾರೆ, ನಾವು ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಓನರ್ ಫ್ಯಾಮಿಲಿ ಎಲ್ಲ ಬೇಗನೆ ಬಂದು ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ್ಯಂಡ್ ಅವ್ರ ರಿಲೇಟಿವ್ಸ್ ಕೂಡ ಇದ್ದರು, ಆ್ಯಂಡ್ ಅಕ್ಕಪಕ್ಕದ ಊರವರು ಎಲ್ಲ ಇದ್ದರು. ಅದರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು. ನಮ್ಮಮ್ಮ ಇಲ್ಲಿ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಹಂಗೆ ಪಕ್ಕದಲ್ಲಿ ನಿಂಬೆಹಣ್ಣು ದೀಪಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ತಟ್ಟೆಗಳೆಲ್ಲ ಅಲ್ಲೇ ಕೊಡ್ತಾರೆ. ಸೊ ನಾವು ದೀಪ ಹಚ್ಚಕ್ಕೆ ಮಾತ್ರ ತಟ್ಟೆ ತೊಗೊಂಡು ಹೋಗಬೇಕು. ಮಿಕ್ಕಿದೇನೇನೇ ಬೇಕು ಪೂಜೆಗೆ ಅದು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ನಮ್ಮಮ್ಮ ಕೂತ್ಕೊಂಡು. ಗುರುಗಳು ಗಂಡ ಹೆಂಡತಿ ಇಬ್ರು ಕೊಟ್ಟರೆ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಯಜಮಾನರು ಬರೋ ತನಕ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ.
ಸೊ ಇವರೇ ಇಲ್ಲಿನ ಓನರ್ ಅರ್ಕೇಶ್ ಆಚಾರಿ ಅಂತ ಹೇಳಿಬಿಟ್ಟು, ಇನ್ನೊಬ್ಬರು ಅವರ ತಮ್ಮ. ಗೊತ್ತಿರಲ್ಲ ಹೇಳಿರಲ್ಲ ವಿಶ್ವಂಬರ ಪಂಚಭೂತಾದಿ ಸಾಕ್ಷಿಣ್ಯಾಂ ಅಂತ ವಿಶ್ವವನ್ನೇ ಆವರಿಸ್ಕೊಂಡಿರ್ತಕ್ಕಂಥ ಪಂಚಭೂತಗಳನ್ನ ಸಾಕ್ಷಿ ಇಟ್ಕೊಂಡು ನೀವು ದಾರ ಇರಿಸಿರ್ತಾರೆ. ಅದರಿಂದ ನೀವು ಏನೇ ದಾನ ಧರ್ಮ ಮಾಡಬೇಕಾದ್ರೆ ಜೊತೆಲೆ ಮಾಡಬೇಕು ಅಂತ. ಇಲ್ಲೇ ಹೊರ ಒಂದು ದಾರ ಇಟ್ಕೊಂಡು ಅಪ್ಪಣೆ ದಾರ ಇರಿದ್ರೆ ಅಪ್ಪಣೆ ಹಂಗೆ ಅಂತ ನೀವು ಇಟ್ಕೊಳ್ಳಿ. ಹಣ್ಣು ದಾರ ಇರಿದೆ ಹಿರಣ್ಯವಾದಿ ಮಧು ವಿಭಸಾನಿಧಿ ಏಕದಾ ಬ್ರಹ್ಮಣೋಪರತಿ ಏಕಸ್ಥೈವ ಯಮಾನೋ ದಧಾತಿ. ತಾಯಿ ತ್ರಿಪುರ ಸುಂದರಿ ಇದಂ ನಮ್ಮಮ್ಮ ಅಂತ ಹೇಳಿದ್ರು. ಇದು ನಂದಲ್ಲ, ನಿನಗೆ ಸಮರ್ಪಣೆ ಮಾಡ್ತಾ ಇದೆ. ತಾಯಿ ಜಗನ್ಮಾತೆ ನೀನು ಸೇರಿಬಿಟ್ಟು ನಮ್ಮ ದಾನ ಶಕ್ತಿ ನಾನು ಏನು ಕೊಡ್ತಿದೀಯಾ ಅಂತ ಸ್ವೀಕಾರ ಮಾಡುವ ಅಂತ ತಾಯಿ ನಮಸ್ಕಾರ ಮಾಡು. ಆಯ್ತಾ? ಮಗರ್ತಿ ತಗೊಂಡ್ರ ತೀರ್ಥ ಆಗಿಲ್ಲ ಅಲ್ವಾ? ಪ್ರತಿಮೋ ಸಂತಾನ್ ಶತಮಿದ ಅಗ್ನಿ ಸವಿದಾಗಸ್ಥೋಗಿ ವಿಷೇಮ ಪುರತ್ತು ಶತಂಜೀವ ಶರದೋ ಸಮಾನೈತ್ಯ ವಿಡಿಮೋ ಭವತಿ ಶತಮಿತಿ ಭವತಿ ಶತಮನಂತಂ ಭವತಿ ಅಂತ ಹೇಳ್ಬಿಟ್ರೆ ತುದಿಗೆ ಬೇಗ ಹತ್ತುತ್ತೆ. ಆಯ್ತಾ? ತಟ್ಟೆಲ್ಲ ನೋಡಿ ಆಂಟಿ ಬರ್ತೀನಿ ಫಸ್ಟ್ ದೇವಸ್ಥಾನದ ಓನರ್ ಮನೆಯವ್ರು ಕೂಡ ಇವತ್ತು ಅರಿಶಿನ ಕುಂಕುಮ ಜೊತೆ ಎಲ್ರಿಗೂ ಸ್ವೀಟ್ನ ಕೂಡ ಕೊಡ್ತಾಯಿದ್ರು. ಸೊ ಇಲ್ಲೊಂದು ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ಓನರ್ ಮಗ ಸೊಸೆ ಎಲ್ಲ ಇರ್ತಾರೆ, ಮೊಮ್ಮಕ್ಕಳು ಕೂಡ ಇರ್ತಾರೆ. ಆ್ಯಂಡ್ ಅವರು ಕೂಡ ಅವಾಗವಾಗ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ದೇವರಿಗೆ ಡೈಲಿ ಬೆಳಿಗ್ಗೆ 8 ಗಂಟೆಗೆ ಸಂಜೆ 5 ಗಂಟೆಗೆ ಪೂಜೆ ನಡೀತಾ ಇರುತ್ತೆ. ಸ್ಪೆಷಲ್ ವೆಕೇಷನ್ಸ್ ಇದ್ದಾಗ, ವಾರಗಳಿದ್ದಾಗ ಮಂಗಳವಾರ ಮತ್ತು ಶುಕ್ರವಾರ ಗ್ರ್ಯಾಂಡಾಗಿ ನಡೆಯುತ್ತೆ. ಪ್ರಸಾದ ಎಲ್ಲ ವಿತರಣೆ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮರ ಕಟ್ ಮಾಡೋ ಮಿಲ್ಲು ಮತ್ತು ರೈಸ್ ಪೌಡ್ರ್ ಮಾಡೋದು ಮತ್ತು ಎಣ್ಣೆ ತಯಾರಿಸೋದೆಲ್ಲ ಶಾಪ್ಸ್ ಓಪನ್ ಮಾಡ್ಕೊಂಡಿದ್ದಾರೆ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಪ್ರಸಾದ ಎಲ್ಲ ಕೊಟ್ಟರು, ಪ್ರಸಾದನ ಚೆನ್ನಾಗಿತ್ತು. ಅರಿಶಿನ ಕುಂಕುಮ ಜೊತೆ ಸ್ವೀಟ್ ಕೊಟ್ಟರು, ಇಸ್ಕೊಂಡು ನಾವು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ ಹೊಸದಾಗಿ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಆಗಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.